ನಮಸ್ಕಾರ ವೀಕ್ಷಕರೇ, ಜೆಬಿಎಂ ಟಿವಿಗೆ ಸ್ವಾಗತ. ನಾನು ವೀರೇಶ್ ಬಳಗೇರ್. ನಾಡಿನ ಸಮಸ್ತ ಜನತೆಗೆ ಶ್ರೀ ಮಹಾಯೋಗಿ ವೇಮನರ 612ನೇ ಜಯಂತ್ಯೋತ್ಸವದ ಹಾರ್ದಿಕ ಶುಭಾಶಯಗಳು. ಸರ್ಕಾರದ ವತಿಯಿಂದ ಅಂದರೆ ರಾಮದುರ್ಗದ ಶಕ್ತಿ ಕೇಂದ್ರ ಮಿನಿ ವಿಧಾನಸೌಧದಲ್ಲಿ ಸರ್ಕಾರದ ವತಿಯಿಂದ ತಾಲೂಕಾ ದಂಡಾಧಿಕಾರಿಗಳು ಹಾಗೂ ಅನೇಕ ಇಲಾಖೆಗಳ ಮುಖಂಡರು ಅಧಿಕಾರಿಗಳೊಂದಿಗೆ ಮತ್ತು ರೆಡ್ಡಿ ಸಮಾಜದ ಬಂಧು ಬಾಂಧವರೆಲ್ಲ ಸೇರಿ ಶ್ರೀ ಮಹಾಯೋಗಿ ವೇಮನರ ಜಯಂತಿಯನ್ನು ಆಚರಿಸಿದರು. ತದನಂತರ ರೆಡ್ಡಿ ಸಮಾಜದ ಎಲ್ಲ ಮುಖಂಡರೆಲ್ಲರೂ ಸೇರಿ ವಾಯುವ್ಯ ಕರ್ನಾಟಕ ರಸ್ತೆ ಸಾರಿಗೆ ಸಂಸ್ಥೆ ಧಾರವಾಡ ವಿಭಾಗ ರಾಮದುರ್ಗ ಘಟಕದಲ್ಲಿ ಅದ್ದೂರಿ ಕಾರ್ಯಕ್ರಮವನ್ನು ಹಮ್ಮಿಕೊಂಡು ಅಲ್ಲಿಯೂ ಸಹ ಶ್ರೀ ವೇಮನರ ಜಯಂತಿಯನ್ನು ಅದ್ದೂರಿಗೆ ಆಚರಿಸಿದರು. ಬನ್ನಿ ನೋಡೋಣ. ವೇಮನವರ 612ನೇ ಜಯಂತಿಯ ಪ್ರಯುಕ್ತ ಹಮ್ಮಿಕೊಂಡಿರುವ ಈ ಕಾರ್ಯಕ್ರಮದ ವೇದಿಕೆ ಮೇಲಿರುವಂತಹ ರಾಮದುರ್ಗ ತಾಲೂಕಿನ ಎಲ್ಲ ಗಣ್ಯಮಾನ್ಯರೇ ಹಾಗೂ ಬಂಧು ಭಗಿನಿಯರೇ, ಎಲ್ಲರಿಗೂ ನನ್ನ ಅನಂತ ಕೋಟಿಯ ನಮನಗಳು. ಭಾರತ ದೇಶ ಒಂದು ವಿಶಿಷ್ಟ ಆಧ್ಯಾತ್ಮ ಪರಂಪರೆಯನ್ನು ಹೊಂದಿರುವ ದೇಶ. ಈ ದೇಶದಲ್ಲಿ ವಿವಿಧತೆಗಳಲ್ಲಿ ಏಕತೆಯನ್ನು ಕಾಣುತ್ತೇವೆ. ಇಂತಹ ಅನೇಕ ಜಾತಿ, ಧರ್ಮ, ಜನಾಂಗ, ಸಂಪ್ರದಾಯ, ಭಾಷೆ, ಉಡುಗೆ ತೊಡುಗೆ ಇದ್ದರೂ ಒಂದಾಗಿದೆ. ಇಂತಹ ಈ ಒಂದೊಂದು ಧರ್ಮಕ್ಕೂ ಒಂದೊಂದು ಜಾತಿಗೂ ದೈವಿ ಪುರುಷರನ್ನು ಕಾಣುತ್ತೇವೆ. ಕಾಲ ಕಾಲಕ್ಕೆ ಸಮಾಜದ ವ್ಯವಸ್ಥೆಯಲ್ಲಿ ತಲ್ಲಣಗಳು ಉಂಟಾದಾಗ ಅದನ್ನು ಸರಿಪಡಿಸಲು ಅನೇಕ ಅವತಾರಿ ಪುರುಷರುಗಳು ಜನಿಸಿ ನಮ್ಮ ಜೀವನವನ್ನು ಪರಮ ಪಾವನಗೊಳಿಸಿದ್ದಾರೆ. ಅಂತಹವರಲ್ಲಿ ಮಹಾಯೋಗಿ ಎಂದೇ ಹೆಸರಾದ ವೇಮನವರು ಒಬ್ಬರು. ಇಂದು ನಾವಿಲ್ಲಿ ಈ ಯೋಗಿಯ ಜಯಂತಿಯನ್ನು ಆಚರಿಸಲು ಸೇರಿದ್ದೇವೆ. ಮೊದಲಿಗೆ ತಮಗೆಲ್ಲರಿಗೂ ಮಹಾಯೋಗಿ ವೇಮನವರ 612ನೇ ಜಯಂತಿಯ ಶುಭಕಾಮನೆಗಳು. ಈ ಸಂದರ್ಭದಲ್ಲಿ ಒಂದೆರಡು ಅನಿಸಿಕೆಗಳನ್ನು ಹೇಳಲು ಬಯಸುತ್ತೇನೆ. ರೆಡ್ಡಿ ಎನ್ನುವುದು ದಕ್ಷಿಣ ಭಾರತದ ಪ್ರದೇಶದಲ್ಲಿ ಪ್ರಬಲವಾದ ಹೆಸರಾಗಿದೆ. ಅದು ವೃತ್ತಿಪರ ಆಧಾರಿತ ಹೆಸರಾಗಿದ್ದು ಇಂದು ಇದು ಜಾತಿ ಸಮುದಾಯ ಸೂಚಕ ಪದವಾಗಿದೆ. ಇಂತಹ ರೆಡ್ಡಿ ಕುಲದಲ್ಲಿ ಕ್ರಿಸ್ತಶಕ 1412 ಜನವರಿ 19ರಂದು ಕುಮಾರಗಿರಿ ರೆಡ್ಡಿ ಹಾಗೂ ಮಲ್ಲಮ್ಮ ಎಂಬ ದಂಪತಿಗಳ ಉದರದಲ್ಲಿ ವೇಮನವರು ಜನಿಸಿದರು. ಈ ಜನನದ ಬಗ್ಗೆ ಅನೇಕ ವಾದಗಳು ಇದ್ದರೂ ಅನೇಕ ಸಂಶೋಧಕರು ಈ ಸಂಗತಿಯನ್ನು ಒಪ್ಪಿದ್ದಾರೆ. ಇವರ ಮೊದಲ ಹೆಸರು ವೇಮಾರೆಡ್ಡಿ. ಕಾರಣಾಂತರಗಳಿಂದ ಇವರ ಅತ್ತೆ ಮಲ್ಲಂಬೆಯ ವಾರು ರಾಜಮಹೇಂದ್ರಿಗೆ ಹೋಗಿ ಇರಬೇಕಾಗುತ್ತದೆ. ಇವರ ಅತ್ತೆ ಇವರನ್ನು ವೇಮನ ಎಂದು ಕರೆಯುತ್ತಾರೆ. ಮುಂದೆ ಇವರು ಯುವಟ್ಟೂರಿನ ಸೋಮಶೇಖರ ಗುರುಗಳಲ್ಲಿ ಶಿಕ್ಷಣ ಪಡೆಯುತ್ತಾರೆ. ಸ್ವಭಾವತಃ ಇವರು ಅಂತರ್ಮುಖಿಯಾಗಿರುತ್ತಾರೆ. ಇವರು ಶಿಕ್ಷಣದ ನಂತರ ಇವರ ಹುಟ್ಟೂರಿಗೆ ಕೊಂಡವೀಡಿಗೆ ಹೋಗಿ ಉಳಿಯುತ್ತಾರೆ. ಮುಂದೆ ಅಲ್ಲಿ ವಿಶ್ವದ ಎಂಬ ವೇಶ್ಯಾಸ್ತ್ರೀಯ ಸಂಘ ಬೆಳೆಯುತ್ತದೆ. ಇವರ ಅಣ್ಣ ಭರಮರೆಡ್ಡಿಯ ಸತಿ ಮಲ್ಲಂಬೆಳೆಯ ಬುದ್ಧಿವಂತಿಕೆಯಿಂದ ಈ ವಿಷಯದ ಲಂಪಟತನದಿಂದ ದೂರಾಗುತ್ತಾರೆ. ಮುಂದೆ ಅಭಿರಾಮಯ್ಯ ಎಂಬ ಅಕ್ಕಸಾಲಿಗನ ಸ್ನೇಹಿತನಿಂದ ನಂಬಿಕಾ ಯೋಗಿಯ ದರ್ಶನ ಪಡೆದು ಭೋಗಿಯಾಗಿದ್ದ ವೇಮನವರು ಮಹಾಯೋಗಿಯಾಗಿ ಬದಲಾಗುತ್ತಾರೆ. ಮುಂದೆ ಇವರ ಜೀವನ ಒಂದು ಪವಾಡದಂತಾಗುತ್ತದೆ. ಇವರಿಗೆ ನೀಲಕಂಠ ಹಾಗೂ ರಾಮರೆಡ್ಡಿ ಎಂಬ ಶಿಷ್ಯರಿದ್ದರೆಂದು ತಿಳಿದು ಬಂದಿದೆ. ಸಂಚಾರಿ ಜೀವನ ನಡೆಸುತ್ತಿದ್ದ ಇವರು ತಮ್ಮ ವಚನಗಳ ಮೂಲಕ ಜನರಿಗೆ ಎಚ್ಚರಿಕೆ ನೀಡುತ್ತಾ ಯೋಗಿಯಾಗಿ ಬದುಕುತ್ತಾರೆ. ಇವರು 1480ರಲ್ಲಿ ಆಂಧ್ರದ ಅನಂತಪುರ ಜಿಲ್ಲೆಯ ಕಟಾರಪಲ್ಲಿಯಲ್ಲಿ ಜೀವಂತ ಸಮಾಧಿಯಾದರೆಂದು ತಿಳಿದು ಬಂದಿದೆ. ಇಂತಹ ಮಹಾಯೋಗಿ ತೆಲುಗು ಭಾಷೆಯಲ್ಲಿ 20,000 ವಚನಗಳನ್ನು ಬರೆದಿದ್ದಾರೆಂದು ತಿಳಿದು ಬಂದಿದೆ. ಆದರೆ ಇವುಗಳಲ್ಲಿ 6,000 ಮಾತ್ರ ಗ್ರಂಥಸ್ಥವಾಗಿವೆ ಹಾಗೂ 4,000 ವಚನಗಳು ಕನ್ನಡದಕ್ಕೆ ಅನುವಾದಗೊಂಡಿವೆ. ಇಷ್ಟೇ ಅಲ್ಲದೆ ಇವರ ಈ ಸುಂದರವಾದ ವಚನಗಳು ತಮಿಳು, ಮಲಯಾಳಂ, ಸಂಸ್ಕೃತ, ಇಂಗ್ಲಿಷ್
ಕನ್ನಡಕ್ಕೆ ಸರ್ವಜ್ಞ, ಹಿಂದಿಗೆ ಕಬೀರರಂತೆ ತೆಲುಗು ಭಾಷೆಗೆ ವೇಮನವರು ಪ್ರಸಿದ್ಧರಾಗಿದ್ದರು. ಇಂತಹ ಒಂದೆರಡು ವಚನಗಳನ್ನು ಉದಾಹರಿಸುತ್ತೇನೆ. ಎಣ್ಣೆ ಸುರಿಯೇ ದೀಪ ನುಣ್ಣಗೆ ಬೆಳಗುವುದು, ಎಣ್ಣೆ ತೀರೆ ದೀಪ ಇಂಗುತಿಹುದು, ತನವು ತೀರಿದಾಗ ಹರಿಕೆ ಹಿಂಗುತಿಹುದು, ವಿಶ್ವದಾಭಿರಾಮ ಕೇಳುವೇಮ. ತೆರಳಿ ತೆರಳುವಾಗ ಹೊರಳಿ ಬಂದು ಹಣವ ಹೊತ್ತು ಅಯ್ಯ, ತಾನೆಲ್ಲಿ ಹೋಗುವನು ಧನವೆಲ್ಲಿ ಹೋಗುವುದೋ, ವಿಶ್ವದಾಭಿರಾಮ ಕೇಳುವೇಮ. ರುಚಿಗಳಾರು ಬೇರೆ ಬೇರೆ ರಸದ ರಾಸ ಪೊಂದೆ, ಸತ್ಯನಿಷ್ಠೆ ಬೇರೆ ಸತ್ಯ ಒಂದೇ. ಪರಮ ಋಷಿಯು ಬೇರೆ ವಾವ್ಯವಿಪ್ಪನೊಬ್ಬ, ವಿಶ್ವದಾಭಿರಾಮ ಕೇಳುವೇಮ. ವೇಮನವರು ವಿಶ್ವಕವಿಯಾಗಿ, ಸರ್ವಕಾಲಿಕ ಕವಿಯಾಗಿ, ಜನಕವಿಯಾಗಿಯೂ ಆದರು. ಇವರು ಒಬ್ಬ ಶ್ರೇಷ್ಠ ತತ್ವಜ್ಞಾನಿಯೂ ಹೌದು. ಸರ್ ವಿಲಿಯಂ ಜಾನ್ಸ್ ಎಂಬ ಇಂಗ್ಲಿಷ್ ಸಂಶೋಧಕರು ಇವರನ್ನು ಭಾರತದ ಪ್ಲೇಟೋ ಎಂದಿದ್ದಾರೆ. ಮನುಷ್ಯನ ಮೌಢ್ಯ, ಕಂದಾಚಾರ ಇವುಗಳನ್ನು ಇವರ ವಚನಗಳ ಮೂಲಕ ಪ್ರತಿಭಟಿಸಿ ಸಂತರಾದರೆಂದು ತಿಳಿದು ಬಂದಿದೆ. ಬಾಹ್ಯದಲ್ಲಿ ಹುಚ್ಚರಂತೆ ಕಂಡರು, ಅಂತರಂಗದಲ್ಲಿ ದರ್ಶಿಸುವ ದಾರ್ಶನಿಕರಾದರು. ಜೀವನ್ಮುಖಿ ಸಂದೇಶಗಳನ್ನು ಜನರಿಗೆ ನೀಡಿದರು. ಇವರ ಸಾಹಿತ್ಯ ಇನ್ನೂ ಹೆಚ್ಚು ಹೆಚ್ಚು ಜನರನ್ನು ತಲುಪಬೇಕಾಗಿದೆ, ಮನವನ್ನು ಮುಟ್ಟಬೇಕಾಗಿದೆ. ರೆಡ್ಡಿ ಸಮಾಜದ ಮಹಾಯೋಗಿ ವೇಮನವರು ಬರೀ ರೆಡ್ಡಿ ಸಮಾಜಕ್ಕೆ ಸೀಮಿತವಾಗದೆ ಇವರ ಆದರ್ಶಗಳು, ತತ್ವಗಳು, ಜ್ಞಾನ ಇಡೀ ಮನಕುಲಕ್ಕೆ ಮುಟ್ಟಬೇಕಾಗಿದೆ ಎನ್ನುವುದು ನನ್ನ ಆಸೆ. ಈ ಸಂದರ್ಭದಲ್ಲಿ ರಾಮದುರ್ಗ ತಾಲೂಕಿನ ಎಲ್ಲ ರೆಡ್ಡಿ ಸಮಾಜದ ಮುಖಂಡರು, ನಾಯಕರು ಇಲ್ಲಿ ಇದ್ದೀರಿ. ನಿಮ್ಮೆಲ್ಲರ ಮುಂದೆ ನಾನು ಬಹಳ ಅಂದರೆ ಬಹಳ ಚಿಕ್ಕವಳು. ನನ್ನದೇ ಆದ ಬಾಲ ಭಾಷೆಯಲ್ಲಿ ವೇಮನವರನ್ನು ಪರಿಚಯಿಸಿದ್ದೇನೆ. ಆದರೆ ರಾಮದುರ್ಗ ತಾಲೂಕಿನ ರೆಡ್ಡಿ ಸಮಾಜವು ಮೇಲು ನೋಟಕ್ಕೆ ಪ್ರಬಲವಾಗಿ ಕಂಡು ಬಂದರೂ ಇನ್ನೂ ಅಲ್ಲಿ ಬಡವರಿದ್ದಾರೆ, ಅವಕಾಶ ವಂಚಿತರಿದ್ದಾರೆ, ಮೂಲ ವೃತ್ತಿಯಾದ ವ್ಯವಸಾಯ ಸಮಸ್ಯೆಗಳಲ್ಲಿ ನರಳುತ್ತಿದ್ದಾರೆ. ಇವೆಲ್ಲವನ್ನು ನೀವು ಗಮನಿಸುತ್ತೀರಿ ಎಂದು ನಾನು ಭಾವಿಸುತ್ತೇನೆ. ಸಂಘಟನೆ ಸಂಘರ್ಷಕ್ಕಾಗಿ ಅಲ್ಲ, ನಮ್ಮ ಸಂವರ್ಧನೆಕ್ಕಾಗಿ ಎಂಬ ಮಾತಿನೊಂದಿಗೆ ನನಗೆ ಮಾತನಾಡಲು ಅವಕಾಶ ಕೊಟ್ಟ ತಮಗೆಲ್ಲರಿಗೂ ನನ್ನ ವಂದಿಸುತ್ತಾ ನಮಸ್ಕಾರಗಳು. ಮಹಾಯೋಗಿ ಎಲ್ಲ ಗಣ್ಯಮಾನ್ಯರಿಗೂ ಕೂಡ ನಾನು ವಂದಿಸುತ್ತಾ, ಮತ್ತು ವೇದಿಕೆ ಮುಂಭಾಗದಲ್ಲಿರ್ತಕ್ಕಂಥ ಎಲ್ಲ ಗಣ್ಯಮಾನ್ಯರಿಗೂ ಹಾಗೂ KSRTC ಸಿಬ್ಬಂದಿವರೆಗೂ ಕೂಡ ವಂದಿಸುತ್ತಾ, ನಾನು ಇವತ್ತು ಮೊದಲನೇದಾಗಿ ಶ್ರೀ ಮಹಾಯೋಗಿ ವೇಮನ ಜಯಂತಿಯ ಶುಭಾಶಯಗಳನ್ನು ಎಲ್ಲರಿಗೂ ಅರ್ಪಿಸುತ್ತೇನೆ ಈ ಸಂದರ್ಭದಲ್ಲಿ. ಮತ್ತು ನನಗೆ ಎರಡು ಮಾತನಾಡಲಿಕ್ಕೆ ಅವಕಾಶ ಕೊಡಬೇಕಂತ ಕೇಳ್ಕೊತೀನಿ. ಈ ರಾಮದುರ್ಗದಲ್ಲಿ ಏನೈತಿ, ಹಿಂದಕ್ಕೆ ರಾಮಕೃಷ್ಣ ಹೆಗಡೆ ಅವರು ಮುಖ್ಯಮಂತ್ರಿ ಇದ್ದಾಗ ನಮ್ಮ ತಂದೆಯವರು ಶಾಸಕರಿದ್ದಾಗ ಒಂದು ಬೇಡಿಕೆ ಇಟ್ಟಿದ್ರು. ಅವರು ನಮಗೆ ರಾಮದುರ್ಗ ಮಧ್ಯಭಾಗದಲ್ಲಿ ಜಾಗ ಐತಲ್ಲ, ಇದನ್ನು ಡಿಪೋ ನೀವು ಮಂಜೂರು ಮಾಡಿಕೊಡ್ಬೇಕಂತ ಕೇಳ್ಕೊಂಡ್ರು. ಆಗ ನಮ್ಮ ತಂದೆಯವರ ಮಾತಿಗೆ ಮನೆ ಕೊಟ್ಟು ಶ್ರೀ ರಾಮಕೃಷ್ಣ ಹೆಗಡೆ ಅವರು ಇದನ್ನು ಡಿಪೋಕ್ಕೆ ಈ ಜಾಗ ಮಂಜೂರು ಮಾಡಿದರು, ಮತ್ತು ಡಿಪೋನು ಮಂಜೂರು ಮಾಡಿಕೊಟ್ರು. ಆಗ ನಮ್ಮ ತಂದೆಯವರು ಬೇಡಿಕೆ ಇಟ್ಟರು, ಏನಂದ್ರೆ ಈ ಜಾಗ ಖರೀದಿ ಮಾಡೋಕೆ ನಮ್ಮ ಹತ್ರ ದುಡ್ಡಿಲ್ಲ, ಅದಕ್ಕೆ ನೀವು ಜನರು ನಿಮಗೆ ಬೆಂಬಲ ಕೊಟ್ಟರು, ಅದಕ್ಕೆ ನೀವು ಇದನ್ನು ಜಾಗ ಡೈರೆಕ್ಟಾಗಿ ಖರೀದಿ ಮಾಡಂತಂದರು. ಆಗ ಅವ್ರು ಸಿಂಧಿಯಾ ಅವರು KSRTC ಮಂತ್ರಿ ಇದ್ದರು. ಆಗ ರಾಮಕೃಷ್ಣ ಹೆಗಡೆ ಅವ್ರನ್ನ ಕರೆಸಿ ಹೇಳಿದ ಕೂಡಲೇ ಅವ್ರ ಮಂತ್ರಿ ಪದವಿ ಕೇಳಿಲ್ಲ, ಇದನ್ನು ಡೈರೆಕ್ಟಾಗಿ ಸ್ಪೆಷಲ್ ಕೇಸ್ ಅಂಥೇಳಿ ನೀವು KSRTCಯಿಂದ ಈ ಜಾಗ ಖರೀದಿ ಮಾಡಂದರು. ಆಗಿಂದಾಗ ಸಿಂಧಿಯಾ ಅವರು KSRTC ಸಿಬ್ಬಂದಿಯನ್ನು ಕಳಿಸಿ ಇದನ್ನು ಡೈರೆಕ್ಟ್ ಜಾಗ ಖರೀದಿ ಮಾಡಿದರು. 4 ಎಕರೆ ಮಧ್ಯಭಾಗ ಇರತಕ್ಕಂಥ ಜಾಗ ಐತಲ್ಲ, ಆಗಿನ ಟೈಮ್ದಾಗ, ಈಗ ಒಂದು 20 ವರ್ಷ ಆಗಿರ್ಬೋದು, ಬರೀ ಆಗಿನ 4 ಎಕರೆ ಜಾಗನ ಡೈರೆಕ್ಟ್ KSRTCಯಿಂದ ಇದನ್ನು ಸ್ಪೆಷಲ್ ಕೇಸ್ ಅಂತ ಡೈರೆಕ್ಟ್ ಖರೀದಿ ಮಾಡಿದ್ದು ಇದು ಕರ್ನಾಟಕದಾಗ ಫಸ್ಟ್ ಕೇಸ್. ಹಿಂಗೆ ಇದನ್ನು ಯಾಕೆ ಈ ಸಂದರ್ಭದಲ್ಲಿ ಹೇಳ್ಬಯಸ್ತಾರೆ ಅಂದ್ರೆ, ನಾವು ಈ ಸಮಾಜದಲ್ಲಿ ನಾವು ಹುಟ್ಟಿ ಬಂದ ಮೇಲೆ ಒಂದು ಪರೋಪಕಾರವನ್ನು ಮಾಡಬೇಕು. ಏನೈತಿ, ನಮ್ಮ ಆಯುಷ್ಯನೂ ವೃದ್ಧಿ ಆಕತಿ, ನಾವು ನೆಮ್ಮದಿಯಿಂದ ಬದುಕಕ್ಕೆ ಸಾಧ್ಯ ಐತೆ ಅಂತೇಳಿ ಈ ಸಂದರ್ಭದಲ್ಲಿ ಹೇಳಬಯಸ್ತೇನೆ. ಮಹಾಯೋಗಿ ಏನೈತಿ, ವೇಮನರು ಇದಾರಲ್ಲ, ಅವ್ರ ತತ್ವಗಳನ್ನು ಅಥವಾ ಅವ್ರ ವಚನಗಳನ್ನು ನೋಡೋದು, ಅವನು ಕೇಳೋದ್ರಿಂದ ಅಷ್ಟೇ ಅಲ್ಲ, ಅವನು ನಮ್ಮ ಜೀವನದಾಗ ಅಳವಡಿಸ್ಕೋಬೇಕಂತೇಳಿ ಈ ಸಂದರ್ಭದಲ್ಲಿ ಹೇಳ್ತೀನಿ. ಈಗ ಹೇಮರೆಡ್ಡಿ ಮಲ್ಲಮ್ಮನವರು ವರ ಕೇಳಿದ್ದು ಶಿವನಲ್ಲಿ ಏನಂದ್ರೆ, ನಮ್ಮ ರೆಡ್ಡಿ ಸಮಾಜಕ್ಕೆ ಬಡತನ ಬರಬಾರ್ದಂತ. ಹಂಗೇನು ಅವರು ಅದನ್ನು ಒಂದೇ ಸೈಡ್ನಿಂದ ವಿಚಾರ ಮಾಡೋದಲ್ಲ, ಅವ್ರು ಯಾರು ನಿಮ್ಮನ್ನು ಭಕ್ತಿಯಿಂದ ಪ್ರೀತಿಯಿಂದ ನಿನ್ನನ್ನು ಬೇಡ್ಕೋತಾರ ಅವ್ರಿಗೆಲ್ಲರಿಗೂ ಒಳ್ಳೇದು ಮಾಡಂತೆ ಬೇಡ್ಕೊಂಡಾಳೆ. ನಮ್ಮ ರೆಡ್ಡಿ ಸಮಾಜಕ್ಕೆ ಅಂತ ಅಷ್ಟೇ ಅಲ್ಲ, ಯಾರು ಒಂದು ಒಳ್ಳೆಯ ಸತ್ಕರ್ಮ ಜೀವನ ನಡೆಸ್ತಾರ
ನೀವು ಪ್ರೀತಿಯಿಂದ ಭಗವಂತ ನೆನಪು ಮಾಡ್ತಾರೆ, ಅವರಿಗೆ ಒಳ್ಳೇದು ಮಾಡ್ಬೇಕಂತೇಳಿ ಆಕೆ ಒಳ್ಳೆಯದನ್ನು ಕೊಡಿ ದಯಪಾಲಿಸಿ ಅಂತ ಯಾವ ಪರಮಾತ್ಮನ ಕಡೆ ಹೊರ ತೊಗೊಂಡಿದ್ದು ಇದು ಸತ್ಯವಾದ ಮಾತಾಗಿದೆ. ಅದಕ್ಕೀಗ ಈ ಸಂದರ್ಭದಲ್ಲಿ ನನಗೆ ಮಾತನಾಡೋಕ್ಕೆ ಅವಕಾಶ ಮಾಡಿಕೊಟ್ಟಂಥ ಎಲ್ಲ ನಮ್ಮ ಆತ್ಮೀಯ ಶ್ರೀ ಎಚ್ ಆರ್ ಪಾಟೀಲ್ರಿಗೂ ಉಳಿಕೆಯವ್ರಿಗೂ ವಂದಿಸಿ ನಾನು ಎರಡು ಮಾತನ್ನು ಮುಗಿಸ್ತೇನೆ. ಮಹಾಯೋಗಿ ವೇಮನನ 612ನೇ ಜಯಂತ್ಯೋತ್ಸವನ ಆಚರಣೆ ಮಾಡ್ತಾಯಿದ್ದೇವೆ ರಾಜ್ಯಾದ್ಯಂತ. ತಮ್ಮೆಲ್ಲರಿಗೂ ಶುಭಕಾಮಣೆ ಹೇಳ್ತಾ, ಇನ್ನು ವೇದಿಕೆ ಮೇಲೆ ಆಸೀನರಾದಂತಹ ಎಲ್ಲ ಗಣ್ಯಮಾನ್ಯರಿಗೆ ಹಾಗೂ ಘಟಕ ವ್ಯವಸ್ಥಾಪಕರಿಗೆ, ರೆಡ್ಡಿ ಸಮುದಾಯದವರಿಗೆ ಹಾಗೂ ನನ್ನ ನೌಕರ ವರ್ಗದವರಿಗೆ ಹಾಗೂ ಪತ್ರಿಕಾ ಮಾಧ್ಯಮದವರಿಗೆ ವಂದಿಸುತ್ತಾ, ನಾನು ಈಗಾಗಲೇ ಹೆಣ್ಣು ಮಗು ಎಲ್ಲ ಸವಿಸ್ತಾರವಾಗಿ ಹೇಳಿದೆ. ಹೊತ್ತಾದ ಸಮಯದ ಹಿನ್ನೆಲೆಯಲ್ಲಿ ನಾನು ಕೆಲವೊಂದು ವಿಚಾರಗಳನ್ನು ತಮ್ಮ ಬಳಿ ಹೇಳಲು ಇಚ್ಛೆಪಡ್ತಾ ಇದ್ದೇನೆ. ಈಗ ವಾಯುವ್ಯ ಕರ್ನಾಟಕ ರಸ್ತೆ ಸಾರಿಗೆ ಸಂಸ್ಥೆಯ ರೆಡ್ಡಿ ಪರಿವಾರ ಸಂಘ ಅಂತ ಮಾಡಿದ್ವಿ. ಯಾಕೆ ಮಾಡಿದ್ವಿ? ಹಿಂದೆ ಸರ್ಕಾರ ಆದೇಶ ಮಾಡಲಿಲ್ಲ KSRTC ಒಳಗೆ. 19ರಲ್ಲಿ ನಾವೇನು ಮಾಡಿದ್ವಿ, ಇದನ್ನೊಂದು ಸಂಘಟನೆ ಮಾಡೋಣ ಅಂತೇಳಿ ಮಾಡಿ ವಾಯುವ್ಯ ಕರ್ನಾಟಕ ರೆಡ್ಡಿ ಪರಿವಾರ ಸಂಘ ಅಂತೇಳಿ ಮಾಡಿದ್ವಿ. ನಮ್ಮ ವಾಯುವ್ಯ ಕರ್ನಾಟಕದ ರೆಡ್ಡಿ ಸಮುದಾಯದ ಎಲ್ಲ ರೆಡ್ಡಿ ಜನಾಂಗದವರು ನಮ್ಮಲ್ಲಿ ಸದಸ್ಯರಾದರು. ಅಂದು ಒತ್ತಡ ತಂದೀವಿ ನಾವು. ನಮ್ಮ KSRTC ಒಳಗೆ ವೇಮ ಜಯಂತಿ, ಮಲ್ಲಮ್ಮನ ಜಯಂತಿ ಆಚರಣೆ ಮಾಡೋಕ್ಕೆ ಅಧಿಸೂಚನೆ ಹೊಡೆಸ್ರಿ ಅಂತ. ಅಧಿಸೂಚನೆ ಇತ್ತು, ಸರ್ಕಾರಿ ಕಚೇರಿಗಳಲ್ಲಿ ಮಾತ್ರ ಇತ್ತು. ಆದರೆ ನಮ್ಮ KSRTCಯಲ್ಲಿ ಇರಲಿಲ್ಲ. ಅದು 2019ರಿಂದ ನಮಗೆ ಕಚೇರಿಯಲ್ಲಿ ಅಧಿಕೃತವಾಗಿ ನಾವು ಆಚರಣೆ ಮಾಡ್ತಾ ಬಂದ್ವಿ. ಆ ಹಿನ್ನೆಲೆಯಲ್ಲಿ ಈ ಸಂಘಟನೆಯನ್ನು ಅಥವಾ ಸಂಘವನ್ನು ನಾವು ರಚನೆ ಮಾಡಬೇಕಾಗಿ ಬಂತು. ರಚನೆ ಮಾಡಿದ್ವಿ. ಈ ರಚನೆ ಮಾಡಿದ ಉದ್ದೇಶ ಏನು? ಒಳ್ಳೆಯ ಉದ್ದೇಶ ಇರಬೇಕು. ಮಲ್ಲಮ್ಮ ನಮಗೆ ಶ್ರೀಮಂತಿಕೆ ಜನರನ್ನು ಕರ್ಕೊಂಡು ಹೋಗ್ಬೇಕು. ಈಗ ವೇಮನ ಜಯಂತಿ ಯಾಕೆ ಮಾಡ್ತೀವಿ? ಸಾಧಕರು, ಸ್ವಾತಂತ್ರ್ಯ ಯೋಧರು, ಪುಣ್ಯ ವ್ಯಕ್ತಿಗಳು, ಮಹಾನ್ ವ್ಯಕ್ತಿಗಳು ಅವರ ಆಚರಣೆ ಮಾಡ್ತೀವಿ, ನಮ್ಮ ಜೀವನದಲ್ಲಿ ಅಳವಡಿಸ್ಕೋಬೇಕು ಅಂತೇಳಿ. ಈ ವೇಮನರ ಜೀವನ ಚರಿತ್ರೆ ಕೇಳಿದರೆ ವಿಚಿತ್ರವಾಗಿರ್ತದೆ. ಮೊದಲು 1421ರಲ್ಲಿ ಮೊಗಚಿಪಲ್ಲಿ, ಆಂಧ್ರ ಪ್ರದೇಶದ ಮೊಗಚಿಪಲ್ಲಿಯಲ್ಲಿ ಮಲ್ಲಾಂಬೆಯ ಮಗನಾಗಿ ಹುಟ್ಟಿದರು. ದುಶ್ಚಟಗಳ ದಾಸರಾಗಿ ಮುಂದೆ ಮಲ್ಲಮ್ಮನ ಮೈದನನಾಗಿ ಇದ್ದಂಥ ಮಹಾಯೋಗಿ ವೇಮನ ಇದ್ದವರೇ. ವೇಮನನಿಗೆ ಸಾಕ್ಷಾತ್ಕಾರ ಆಯಿತು. ಮುಂದೆ ಅವ ಎಲ್ಲವನ್ನು ತೊರೆದು ದುಶ್ಚಟಗಳನ್ನು ತೊರೆದು ಮಹಾಯೋಗಿ ವೇಮನ ಆದ. ವೇಮನ ಇದ್ದವ ಮಹಾಯೋಗಿ ವೇಮನ ಆದ, ದುಶ್ಚಟಗಳನ್ನು ಬಿಟ್ಟರು. ಅದೇ ರೀತಿ ನಮ್ಮ ಸಂಸ್ಥೆಯಲ್ಲಿಯೂ ಸಾಕಷ್ಟು ಅಳವಡಿಸ್ಗಳ ಬಗ್ಗೆ ಏನು ಕೆಟ್ಟ ಚಟಗಳನ್ನು ಬಿಡಬೇಕು ಅನ್ನೋದನ್ನು ಇದರ ಮೇಲೆ ನಿದರ್ಶನ ಇರ್ತದೆ. ಅದಕ್ಕೆ ಈ ಆಚರಣೆಗಳನ್ನು ಮಾಡ್ತಾಯಿದ್ದೀವಿ ನಾವು. ಅದಕ್ಕೆ ದಯಮಾಡಿ ಈ 612ನೇ ಮಹಾಯೋಗಿ ವೇಮನನ ಜಯಂತಿಯನ್ನು ಅರ್ಥಪೂರ್ಣವಾಗಿ ಆಚರಣೆ ಮಾಡಿದ, ಸಂಯೋಜನೆ ಮಾಡಿದಂತಹ ರಾಮದುರ್ಗ ಘಟಕದ ಸಮಸ್ತ ನೌಕರರಿಗೂ, ಘಟಕ ವ್ಯವಸ್ಥಾಪಕರಿಗೂ ಹಾಗೂ ರಾಮದುರ್ಗ ಜನದ ರೆಡ್ಡಿ ಸಮುದಾಯ ಹಾಗೂ ಸಾರ್ವಜನಿಕರಲ್ಲಿ ಮತ್ತೊಮ್ಮೆ ವಂದನೆ ಹೇಳ್ತಾ ನನ್ನ ಎರಡು ಮಾತು ಮುಗಿಸ್ತೇನೆ. ಎಲ್ಲರಿಗೂ ಮಹಾಯೋಗಿ ವೇಮನರ ಜಯಂತ್ಯೋತ್ಸವದ ಶುಭಾಶಯಗಳನ್ನು ತಿಳಿಸುತ್ತಾ, ಮಹಾಯೋಗಿ ವೇಮನರ 612ನೆಯ ಜಯಂತ್ಯೋತ್ಸವದ ಈ ಸಮಾರಂಭದ ಅಧ್ಯಕ್ಷತೆಯನ್ನು ವಹಿಸಿರ್ತಕ್ಕಂಥ ಸಮಾಜದ ಹಿರಿಯರು ಹಾಗೂ ಘಟಕದ ವ್ಯವಸ್ಥಾಪಕರಾಗಿರ್ತಕ್ಕಂಥ HR ಪಾಟೀಲ್ ಅವರೇ, ವೈದ್ಯರಾಗಿರ್ತಕ್ಕಂಥ KV ಪಾಟೀಲ್ ಅವರೇ, ಮಂಜುಳಾ ದೇವರೆಡ್ಡಿ ಅವರೇ, ಈರ್ನಗೌಡ ಪಾಟೀಲ್ ಅವರೇ, ಮಲ್ಲಿಕಾರ್ಜುನ್ ಗೊಂದಿ ಅವರೇ, ಚನ್ನಬಸಣ್ಣ ಹಿರೇರೆಡ್ಡಿ ಅವರೇ, ಶಿವರೆಡ್ಡಿ ಅವರೇ, ಅನ್ನೇಶ್ಗೌಡ ಪಾಟೀಲ್ ಅವರೇ ಹಾಗೂ ಶೇಖರ್ ಸಿದ್ಲಿಂಗಪ್ಪನವರವರೇ, ಪುರಸಭೆ ಮಾಜಿ ಅಧ್ಯಕ್ಷರಾಗಿರ್ತಕ್ಕಂಥ ಸುರೇಶಣ್ಣ ಪತ್ತೇಪುರ ಅವರೇ ಹಾಗೂ ವೇದಿಕೆ ಮೇಲೆ ಆಸೀನರಾಗಿರ್ತಕ್ಕಂಥ ಎಲ್ಲ ಗಣ್ಯಮಾನ್ಯರೇ ಹಾಗೂ ಇಲ್ಲಿ ನೆರೆದಿರ್ತಕ್ಕಂಥ ಸಮಾಜ ಹಾಗೂ ಇಲ್ಲಿ KSRTC ಎಲ್ಲ ಸಿಬ್ಬಂದಿ ವರ್ಗದವರೇ, ಇವತ್ತಿನ ದಿವಸ ಮಹಾಯೋಗಿ ವೇಮನರ 612ನೇ ಜಯಂತಿಯನ್ನು ನಾವು ಆಚರಿಸ್ತಾ ಇದ್ದೇವೆ. ನಮ್ಮ ಸಮಾಜಕ್ಕೆ ಮಹಾಯೋಗಿ ವೇಮನ ಹಾಗೂ ಎಂ ರೆಡ್ಡಿ ಮಲ್ಲಮ್ಮ ಇಬ್ಬರು ಕಣ್ಣುಗಳಿದ್ದ ಹಾಗೆ. ಎಲ್ಲ ಸಮಾಜಕ್ಕೂ ಒಬ್ಬೊಬ್ಬರು ಒಂದೊಂದು ಮಹಾಪುರುಷರದಾರ. ನಾವು ಇಬ್ಬರನ್ನು ನಮ್ಮ ಸಮಾಜಕ್ಕೆ ಸೀಮಿತಗೊಳಿಸದೆ ಇಡೀ ನಮ್ಮ ಮಾನವ ಕುಲಕ್ಕೇ ಒಂದು ಒಳ್ಳೆಯದಾಗಲಿ ಅನ್ನುವಂಥ ಒಂದು ಮಲ್ಲಿಕಾರ್ಜುನ ಸ್ವಾಮಿ ಅಂತ ಬೇಡಿಕೊಂಡಂಥ ಮಹಾಸಾಧು ಎಂ ರೆಡ್ಡಿ ಮಲ್ಲಮ್ಮನವರಿಗೆ ಮತ್ತು ಮಹಾಯೋಗಿ ವೇಮನರು ಜೀವನದಲ್ಲಿ ಏನೇನು
ಮಾಡಬಾರ್ದಂಥ ಕೆಲಸಗಳನ್ನೆಲ್ಲ ಮಾಡಿದ್ರು ಅವರು. ಆಮೇಲೆ ಅವ್ರಿಗೇನೋ ಒಂದು ತಲೆಯೊಳಗೆ ತಿಳಿದ ನಮ್ಮ ಹೇಮರೆಡ್ಡಿ ಮಲ್ಲಮ್ಮನವ್ರ ಮಾರ್ಗದರ್ಶನದೊಳಗೆ ಭೋಗಿ ಇದ್ದಂಥವ ಯೋಗಿಯಾಗಿ ಜಗತ್ತಿಗೆ 21,000 ವಚನಗಳನ್ನು ನೀಡಿದ್ರು ಅವರು. 612ನೇ ಅದು 14ನೇ ಶತಮಾನದೊಳಗೆ ಬಸವಣ್ಣವ್ರು ಇರ್ಬೋದು, ಸರ್ವಜ್ಞ ಇರ್ಬೋದು, ಅವರ ಸಾಲಿನೊಳಗೆ ವರ್ಷದೊಳಗೆ ಮಹಾಯೋಗಿ ವೇಮನರ ಅವ್ರೇನು ವಚನಗಳಿರ್ತಾವಲ್ಲ ಅವು ಪ್ರಚಾರಕ್ಕೆ ಬಂದು ಮಹಾಯೋಗಿ ವೇಮನರು ಹಾಕಿ ಕೊಟ್ಟಿರ್ತಕ್ಕಂಥ ನಾವು ಬದುಕಿನ ಏನು ಇದು ಅದಲ್ಲ ಅವರು ವಚನಗಳದಾವಲ್ಲ ಅವನ್ನ ನಾವು ಅಳವಡಿಸಿಕೊಂಡಾಗ ಮಾತ್ರ ನಾವು ಅವರ ಜಯಂತಿಗೆ ಒಂದು ಇದು ಕಳೆ ಬರ್ತೈತಿ. ಮತ್ತು ಅದೇ ರೀತಿಯಿಂದ ನಾವು ಮಹಾಸಾಧು ಹೇಮರೆಡ್ಡಿ ಮಲ್ಲಮ್ಮನವರು ಮೇ 10ನೇ ತಾರೀಕು ಜಯಂತಿನೂ ಇರ್ತೈತಿ. ನಾವು ನಮ್ಮ ಸಮಾಜ ಇರ್ಬೋದು, ನಾವು ಎಲ್ಲ ಸಮಾಜದವ್ರು ಕರ್ಕೊಂಡು ಜಯಂತಿಗಳು ಮಾಡಬೇಕು. ಯಾಕಂದ್ರೆ ಎಲ್ಲರೂ ಕೂಡ ಮಾಡಿದಾಗ ಸಮಾಜ ಜಯಂತಿಗಳು ಇದು ಹಾಕವು. ನಾನು ಕಿವಿ ಮಾತು ಹೇಳ್ತೀನಿ, ನಾನು ನಮ್ಮ ಸಮಾಜದ ಎಲ್ಲರಿಗೂ ನಾವು ಬರೀ ವರ್ಷದಾಗಿ 2 ಸಲ ಕೊಡ್ತೀವಿ, ಒಂದು ಜನವರಿ 19, ಇನ್ನೊಂದು ಮೇ 10. ಹಂಗಾಗೋದು ಬೇಡ. ಇನ್ನೇನೈತಲ್ಲ ಈ ಜಯಂತಿಗಳನ್ನ ಒಂದು ಸ್ವಲ್ಪ ನಾವು ಪ್ರಚಾರಕ್ಕೆ ತರೋನು. ಅದನ್ನು ನಮ್ಮ ತಾಲೂಕಿನೊಳಗೆ ಹಿಂದಕ್ಕೆ ಹಿರೇರೆಡ್ಡಿ ಅಜ್ಜ ಅವ್ರು MLA ಇದ್ದಾಗ ಮತ್ತು RS ಪಾಟೀಲ್ ಇದ್ದಾಗ ನಾವು ಭಾಳ ವಿಜೃಂಭಣೆಯಿಂದ ಮಹಾಯೋಗಿ ವೇಮನರ ಜಯಂತಿ ಮಾಡ್ತಿದ್ದೀವಿ. ಆಮೇಲೆ ಅದನ್ನು ಮಾಡಲಿಲ್ಲ. ನಮಗೆ ವೇಮನರ ಜಯಂತಿ ಮಾಡೋಕೆ ನಮ್ಮ ಹಿರೇರೆಡ್ಡಿ ಅಜ್ಜ ಅವರು ಭಾಳ ಸಹಕಾರ ಇರ್ತಿತ್ತು. ನಾವು 10-20 ವರ್ಷ ಏನೋ ಮೀಟಿಂಗ್ ಮಾಡಿದ್ರು ಅವ್ರು ಹಾಲೊಳಗೆ ಮಾಡ್ತಿದ್ವಿ, ಜಯಂತಿ ಮಾಡಿದ್ರು ಅವ್ರು ಹಾಲೊಳಗೆ ಮಾಡ್ತಿದ್ವು. ಎಲ್ಲ ಸಹಾಯ ಸಹಕಾರ ಮಾಡಿದಂಥ ಹಿರೇರೆಡ್ಡಿ ಅಜ್ಜ ಅವ್ರು ನಾವು ಈಗ ನೆನೆಸ್ಬೇಕಾಗತ್ತೆ. ಇವತ್ತಿನ ದಿವಸಕ್ಕೆ ನಾವು ಈ ಡಿಪೋ ಆಗ್ಬೇಕಾದ್ರೆ ಅವರ ಕಾರಣರು. ಅವ್ರ ಶಾಸಕರಿದ್ದಾಗ PGR ಸಿದ್ದೆ ಅವ್ರು ಸಾರಿಗೆ ಮಂತ್ರಿ ಇದ್ರು. ಮತ್ತು ಇದು ಉದ್ಘಾಟನೆ ಮತ್ತು KS ಪೀಳಿಗೆ ಅವ್ರು ಬಂದರು ಸಾರಿಗೆ ಮಂತ್ರಿಗಳು. ಅವಾಗ ನಾವು ಪಂಚಾಯತ್ ಚೇರ್ಮನ್ ಇದ್ವಿ. ನಾವು ಕಾರ್ಯಕ್ರಮದೊಳಗೆ ಅಜ್ಜಾರ ನಮ್ಮನ್ನು ಕರ್ಕೊಂಡು ಮಾಡಿದ್ರು ಅಂತ ಮಾಡಿದಂಥ ಒಬ್ಬರು ಹಿರೇರೆಡ್ಡಿ ಅಜ್ಜ ಅವ್ರು ನಮ್ಮ ಸಮಾಜಕ್ಕೊಂದು ಕಿರೀಟ ಇದ್ದಂಗಿದ್ರು. ನಮ್ಮ ತಾಲೂಕಿಗೆ ಮುಂಬರುವ ದಿನದೊಳಗೆ ನಾವೆಲ್ಲರೂ ಕೂಡ್ಕೊಂಡು ಬರ್ತಕ್ಕಂಥ ಎಲ್ಲ ಜಯಂತಿಗಳನ್ನು ಆಚರಿಸೋಣ. ನಮ್ಮ ಜಯಂತಿಗಳೊಳಗೆ ಪಾಲ್ಗೊಳ್ಳೋಣ, ಮತ್ತೊಬ್ಬರ ಜಯಂತಿಗಳೊಳಗೆ ಪಾಲ್ಗೊಂಡು ನಮ್ಮ ಸಮಾಜವನ್ನು ನಾವು ಗುರುತಿಸ್ಕೊಳ್ಳೋಣ ಅಂತ ತಿಳ್ಕೊಂಡು ಹೇಳಿ ಇವತ್ತಿನ ಈ ಕಾರ್ಯಕ್ರಮವನ್ನು ಆತನ ಅವಕಾಶ ಮಾಡಿಕೊಟ್ಟಿರ್ತಕ್ಕಂಥ ತಮ್ಮೆಲ್ಲರಿಗೂ ಒಂದಿಶ ಹಾಗೂ ವೇದಿಕೆ ಮೇಲೆ ಇರ್ತಕ್ಕಂಥ ಗಣ್ಯಮಾನ್ಯರಿಗೂ ಒಂದಿಶ ನನ್ನ 2 ಮಾತುಗಳನ್ನು ಮುಗಿಸ್ತೇನೆ. ಜೈ ಹಿಂದ್, ಜೈ ಕರ್ನಾಟಕ ಮತ್ತೆ ಹಾಗೂ ಜೈ ವೇಮನ. ಇಲಾಖೆಯಿಂದ ಆಗಮಿಸಿದಂಥ ಅಧಿಕಾರಿಗಳು ಹಾಗೂ ಪತ್ರಕರ್ತರೇ ಹಾಗೂ ಗಣ್ಯಮಾನ್ಯರೇ, ಇಲ್ಲಿವರೆಗೆ ವೇಮನರ ಬಗ್ಗೆ ಎಲ್ಲ ನಿಮಗೆ ಹೇಳಿದ್ದಾರೆ. ಇವತ್ತಿನ ದಿವಸಕ್ಕೆ ಅಷ್ಟು ಸೀಮಿತ ಆಗಬಾರ್ದು. ನಮ್ಮ ರೆಡ್ಡಿ ಸಮಾಜದವ್ರಿಗೆ ಒಂದು ಮಾತು ಹೇಳ್ತೀವಿ, ನಿಮ್ಮ ಪ್ರತಿ ಮನೆಯಲ್ಲಿ ವೇಮನ ಮಲ್ಲಮ್ಮನ ಫೋಟೋ ಇಟ್ಕೊಳ್ಳಿ. ಯಾಕಂದ್ರೆ ಮೊದಲು ನಮ್ಮ ರೆಡ್ಡಿ ಸಮಾಜದವ್ರು ನಮ್ಮ ದೇವತೆ ಮಾಡಬೇಕು, ಆಮೇಲೆ ಆಮೇಲೆ ರಂಗನಗೌಡರು ಹೇಳಿದಂಗೆ ನಮ್ಮ ಸಮಾಜಕ್ಕೆ ಅಷ್ಟ ಮಲ್ಲಮ್ಮಲ್ಲ, ಯಾರು ಬೇಡ್ಕೋತಾರ ಅವ್ರಿಗೆ ಮಲ್ಲಮ್ಮ ಆಶೀರ್ವಾದ ಮಾಡ್ತಾಳೆ. ಮೊದಲು ನೀವು ರೆಡ್ಡಿ ಸಮಾಜದವ್ರು ಮೊದಲು ಬೇಡ್ಕೊಳ್ರಿ, ನೀವು ಆಶೀರ್ವಾದ ಪಡ್ಕೊಳ್ರಿ. ಹಿಂದೆ ಮಲ್ಲಮ್ಮನ ಮೂರ್ತಿ ಪ್ರತಿಷ್ಠಾಪನೆ ಮಾಡೋ ಹೊತ್ನಾಗ ಒಬ್ಬ ನಮ್ಮ ಲೀಡರ್ ಬಂದು ಮಾತಾಡಿದ್ರು. ಅವ್ರ ಹೆಸರು ಹೇಳೋದು ಬೇಡ. ಅವ್ರು ಏನು ಹೇಳಿದ್ರು ಅಂದರೆ, ಒಂದು ಹಳ್ಳಿ ಒಳಗೆ ರಾಜಕಾರಣ ಏನೋ ನಡೀತಿರ್ತೈತೆ ಅಂದ್ರೆ 3 ಪಾರ್ಟಿಯೊಳಗೆ ನಮ್ಮ ರೆಡ್ಡಿ ಸಮಾಜದ ಲೀಡರೇ ಇರ್ತಾರೆ. ಎಲ್ಲ ಪಾರ್ಟಿಯೊಳಗೆ ಒಬ್ಬೊಬ್ರು ನಮ್ಮ ಲೀಡರ್ ಇರ್ತಾರೆ. ಏನೋ ಅಲ್ಲಿ ಒಂದು ಸಣ್ಣ ಪುಟ್ಟ ಜಗಳ ಆಗ್ತಿತ್ತಂದ್ರೆ ನಮ್ಮ ನಾಯಕರು ಒಬ್ರು ಅಲ್ಲಿ ಇರ್ತಾರೆ. ಆಮೇಲೆ ಆ ಸ್ಟೇಷನ್ ಬಗೆಹರಿಸೋಕೆ ಒಬ್ರು ನಮ್ಮ ನಾಯಕರ ಸ್ಟೇಷನ್ದಾಗ ಇರ್ತಾರೆ. ನಿಮಗೆ ನೆನಪಿರ್ಬೇಕಲ್ಲ. ಹಂಗೆ ನಮ್ಮ ರೆಡ್ಡಿ ಸಮಾಜ ಜನ ಅಂದ್ರೆ ಧೈರ್ಯವಂತರು, ಯಾವುದೇ ಕಾರಣಕ್ಕೂ ಹೆದರಂಗಿಲ್ಲ. ನನ್ನ ಸ್ವಂತ ಅನುಭವ ಹೇಳ್ತೀನಿ ರೀ. ನಾನು ಬೆಂಗಳೂರು ಒಂದು ಮೀಟಿಂಗಲ್ಲಿ ವಾದ ಮಾಡ್ತಾ ಇದ್ದೆ. ನಾನು ಯಾರಂತ ಅವ್ರಿಗೆ ಗೊತ್ತಿಲ್ಲ, ಅವ್ರು ಯಾರಂತ ನನಗೆ ಗೊತ್ತಿಲ್ಲ. ಮಾತಾಡೋದ್ನಾಗ ನನ್ನ ತಪ್ಪೇ ಇರಲಿಲ್ಲ. ನಾನು ಜೋರು ಮಾತಾಡಿದೆ. ಆಮೇಲೆ ಇಟ್ನಾಗ ಮೇಡಮ್ ನಿಮ್ಮ ಹೆಸರು ಏನ್ರಿ ಅಂತ ಕೇಳಿದ್ರಿ. ಮಂಜುಳಾ ದೇವರೆಡ್ಡಿ ರೀ ಅಂತ. ಇಲ್ಲಿ ನೋಡ್ರಿ ರೆಡ್ಡಿ ಜಾತಿ ಅಂತ ಹೇಳ್ತೇನೆ ರೀ. ನೋಡಿದ ತಕ್ಷಣ ರೆಡ್ಡಿ ಅನ್ನೋಣ ಸ್ಟ್ರಾಂಗ್ ಅಂತ. ದಯಮಾಡಿ ಈಗ ನಾವು ಯಾರೋ ಒಬ್ಬರ ನಮ್ಮವ್ರು ಯಾವುದೋ ಒಂದು ಇಲಾಖೆಯೊಳಗೆ ಬೆಳೀತಿದ್ರು ಅಥವಾ ರಾಜಕೀಯವಾಗಿ ಬೆಳೀತಿದ್ರು ಅಂದ್ರೆ ನಮ್ಮ ರೆಡ್ಡಿ ಸಮಾಜಕ್ಕೆ ಸಪೋರ್ಟ್ ಮಾಡಿರಿ. ಯಾಕಂದ್ರೆ ಬೆಳೆಸ್ರಿ ಅವ್ರು. ನಾವು ಬೆಳೆಸಿಲ್ಲ, ಅವ್ರ ಜೊತೆ ಸಪೋರ್ಟ್ ಮಾಡೇ ಇಲ್ಲ ಅಂದರೂ ಬೇರೆ ಜಾತಿಯವ್ರಿಗೆ ಹೇಳ್ತಾರೆ, ಅವ್ರವ್ರು ಒಂದವನಪ್ಪ. ನಾವು ಮೊದಲು ನೀವು ಒಗ್ಗಟ್ಟಾಗ್ರಿ, ನಿಮ್ಮ ಸಂಘಟನೆ ಮಾಡ್ಕೋರಿ. ಮೊದಲು ನಾವು ರೆಡ್ಡಿ ಸಮಾಜದವ್ರು ಯಾವುದೇ ಜಾತಿ ಮಾಡಲ್ಲ. ನಿಮ್ಗೆ ಹಳ್ಳಿ ಒಳಗೆ ಗೊತ್ತಿರ್ಬೇಕು, ಎಲ್ಲ ಜಾತಿಯವ್ರ ಜೊತೆ ಬೇರೆಯವ್ರು ಅಂದ್ರೆ ರೆಡ್ಡಿ ಸಮಾಜದವ್ರು ಮಾತ್ರ. ಅದನ್ನ ಹೆಮ್ಮೆಯಿಂದ ಹೇಳ್ಕೊತೀವಿ. ಈಗಾದರೂ ನಮ್ಮ ಸ್ವಂತ ಅನ್ಭವ, ನಾವು ಎಲ್ಲ ಜಾತಿಯವ್ರ ಜೊತೆ ನಮ್ಮ ಫ್ರೆಂಡ್ಶಿಪ್ ಐತಿ. ಅದಕ್ಕೆ ಯಾರೋ ನಮ್ಮ ರೆಡ್ಡಿ ಸಮಾಜದವ್ರು ನಂಬಿದ್ರೆ ಜೀವ ಕೊಡೋಕ್ಕೂ ಸಹಿ, ಬ್ಯಾಡ ಅಂತಂದ್ರೆ ಏನಾದ್ರೂ ಅವ್ರು ವಾಪಸ್ ತಿರುಗಿ ನೋಡಲ್ಲ. ಅದೇ ರೀತಿ ನಮ್ಮ ತಾಲೂಕದಾಗ ರೆಡ್ಡಿ ಸಮಾಜ ಸಂಘಟನೆ ಆಗಬೇಕು. ನೀವೆಲ್ಲ ಒಗ್ಗಟ್ಟಾಗಬೇಕು. ಏನೋ ಸಣ್ಣ ಪುಟ್ಟ ಕೆಲವು ತಪ್ಪಾಕವ ಅವನ್ನೆಲ್ಲ ಮುಚ್ಚಾಕಿ ನಮ್ಮ ರೆಡ್ಡಿ ಸಮಾಜ ನಮ್ಮ ತಾಲೂಕೊಳಗೆ ಸಂಘಟನೆ ಜಾಸ್ತಿ ಆಗಬೇಕು. ಈಗ ಬರೇ ವೇಮನ ಜಯಂತಿ ಮಾಡ್ತೀವಿ, ಮಲ್ಲಮ್ಮನ ಜಯಂತಿ ಮಾಡ್ತೀವಿ, ಹೋಗಿ ಸುಮ್ಮನೆ ಕುಂಡೋದಲ್ಲ. ಪ್ರತಿದಿನ ಮಲ್ಲಮ್ಮನ ವೇಮನ ಮನೆಯಲ್ಲಿ ಪೂಜೆ ಮಾಡಿರಿ, ನೋಡ್ರಿ. ಬೇಕಾರೆ ಒಳ್ಳೇದಾಗಲಿಲ್ಲ ಅಂದ್ರೆ ನಂಗೆ ಅಷ್ಟೇ ಹೇಳ್ರಿ. ಈಗ ಒಂದು ಶಾಸ್ತ್ರ ಹೇಳ್ತಾರೆ, ರೆಡ್ಡರಿಗೆ ಒಡ್ಡ ತೋರಿಸ್ಬಾರ್ದು, ಒಡ್ಡರಿಗೆ ಕೂಟ ಸೋರಿಸ್ಬಾರ್ದು. ಯಾವಾಗಲೂ ಅವ್ರು ರೆಡ್ಡಿ ಜನ ಅಂದ್ರೆ ದುಡ್ಡು ತಿನ್ನೋರು, ರೈತರು, ಬೆವರು ಹರಿಸಿ ದುಡಿತೀವಿ.
ನಮಗೆ ದುಡಿಮೆಯೇ ನಮಗೆ ಜೀವನೋಪಾಯ. ಹೀಗಾಗಿ ಎಲ್ಲ ಕಷ್ಟ ಬೇರೆ ಬೇರೆ ಸಮಾಜ ಜನರಿಗೆ ಆಶ್ರಯ ನೀಡ್ತೀರಿ. ಹಸದ್ ಬಂದವ್ರಿಗೆ ಯಾವಾಗಲೂ ನಾವು ಅನ್ನ ಇಲ್ಲ ಅನ್ನಂಗಿಲ್ಲ. ಒಂದು ರೊಟ್ಟಿ ಇದ್ರೂ ಅವ್ರಿಗೆ ಅರ್ಧ ಕೊಟ್ಟು ನಾವು ಅರ್ಧ ತಿನ್ನುವಂಥ ಸಮಾಜ ನಮ್ಮದು. ಬೇರೆ ಬೇರೆ ಎಲ್ಲ ಜಾತಿಯವ್ರಿಗೂ ಅನುಕೂಲ ಮಾಡಿಕೊಡ್ರಿ, ಎಲ್ಲರ ಜೊತೆ ಸರಿಯಾಗಿರಿ ಅಂತ ಹೇಳ್ತಾರೆ. ನಾನು ಮಾತು ಧನ್ಯವಾದಗಳು ಶ್ರೀಮತಿ ಮಂಜುಳಾ ದೇವರುಡಿ ಮೇಡಮ್ ಅವರಿಗೆ. ಹಾಗೆ ಮುಂದಿನದಾಗಿ ಶ್ರೀ ಮಲ್ಲಿಕಾರ್ಜುನ್ ವಂದಿಸಿ, ಹಾಗೆ ನಮ್ಮ ಅಕೌಂಟ್ ಸೂಪರ್ವೈಸರ್ ಅವರು ಒಂದೆರಡು ಮಾತುಗಳನ್ನು ಹೇಳುವುದು. ಎಲ್ಲರಿಗೂ ನಮಸ್ಕಾರ. ವಾಯುವ್ಯ ಕರ್ನಾಟಕ ರಸ್ತೆ ಸಾರಿಗೆ ಸಹಯೋಗಿ ವೇಮನ 612ನೇ ಜಯಂತ್ಯೋತ್ಸವಕ್ಕೆ ನಿಮಗೆಲ್ಲರಿಗೂ ಸ್ವಾಗತ. ಹಾಗೂ ಈ ವೇದಿಕೆ ಮೇಲೆ ಕುಳಿತಿರುವಂಥ ಎಲ್ಲ ಗಣ್ಯಮಾನ್ಯರು ಮಾತಾಡಿ ವೇಮನ ಹಾಗೂ ನಮ್ಮ KSRTC ನೌಕರರಿಗೆ ಭಾಳ ಹತ್ತಿರ ಆಗ್ತದೆ. ಮಹಾಭೋಗಿಯಾದ ವೇಮನ, ಮಹಾಯೋಗಿಯಾದ ಕಥೆಯೇ ಈ ವೇಮನ ಜಯಂತಿಯಂದು ಎಲ್ಲರೂ ನೆನೆಸ್ಕೋತಾರೆ. ಮೊದಲ ವೇಮನ ಒಂದು ದಿನ ಪರಿವರ್ತನೆಗೊಂಡು ಮಹಾಯೋಗಿಯಾದ. ಹಾಗೆ ನಮ್ಮ ನೌಕರರು ಪ್ರತಿದಿನ ಬೆಳಗ್ಗೆ 6 ಗಂಟೆಗೆ ಹೊರಟು ರಾತ್ರಿ 12 ಗಂಟೆಗೆ ತಲುಪಿ ಎಲ್ಲೆಲ್ಲೋ ಮಲಗಿ ಸಾಕಷ್ಟು ಚಟಗಳನ್ನು ಅಂಟಿಸ್ಕೊಂಡಿರ್ತಾರೆ. ಇವತ್ತಿನ ದಿವಸ ಪ್ರತಿಜ್ಞೆ ಮಾಡಿ ನಮ್ಮ ನೌಕರರು ಚಟ ಬಿಡ್ತೇವೆ ಅಂಥೇಳಿ ಪ್ರಮಾಣ ಮಾಡಿ ನೀವು ಆ ಮಹಾಯೋಗಿ ವೇಮನಂಗ ಪರಿವರ್ತನೆಗೊಳ್ತೀರಿ ಅಂತ ನಾನು ನಂಬ್ಕೊಂಡೇನಿ. ಇವತ್ತಿನ ದಿವಸ ಈ ರಾಮದುರ್ಗ ಘಟಕದಲ್ಲಿ ವೇಮನ ಜಯಂತಿ ಇಷ್ಟು ಅದ್ದೂರಿಯಾಗಿ ನಮ್ಮ KSRTC ಆಚರಣೆ ಮಾಡ್ತೀವಿ. ಬರೀ ಫೋಟೋ ಇಟ್ಟು ಪೂಜೆ ಮಾಡಿ ಜಯಂತಿಯನ್ನು ಆಚರಣೆ ಮಾಡ್ತೀವಿ. ಆದರೆ ಇವತ್ತು ಗಣ್ಯಮಾನ್ಯರನ್ನು ಕರೆಸಿ ನೆನಪಿನ ಕಾಣಿಕೆಯನ್ನು ಕೊಟ್ಟು ಹಾಗೂ ಏನು ಗೆಣಸಿನ ಹೋಳಿಗೆ ಮಾಡಿಸಿ ಎಲ್ಲರೂ ನಮ್ಮ ಸಿಬ್ಬಂದಿಗಳು, ರೆಡ್ಡಿ ಸಮಾಜದ ಸಿಬ್ಬಂದಿಗಳು ಯೂನಿಫಾರ್ಮ್ ಹಾಕ್ಕೊಂಡು ಇಷ್ಟು ಅದ್ದೂರಿಯಾಗಿ ಮಾಡ್ತಿದ್ದಾರೆ. ಇದು ರಾಮದುರ್ಗ ಘಟಕದ ರೆಡ್ಡಿ ಸಮಾಜದ ಒಕ್ಕಟ್ಟು ಅಂತ ಹೇಳ್ಬೋದು. ಎಲ್ಲರಿಗೂ ರೆಡ್ಡಿ ಸಮಾಜದಲ್ಲಿ ಮೇಡಮ್ ಅವರು ಹೇಳಿದರು, ಕುಮಾರಿ ಪವಿತ್ರ ಇವತ್ತು 12ನೇ ವೇಮನ ಜಯಂತಿನ ಆಚರಣೆ ಮಾಡ್ತಾಯಿದ್ವಿ. ಅದಕ್ಕಾಗಿ ಆ ವೇಮನ ಜಯಂತಿ ಎಲ್ಲರಿಗೂ ಮೊದಲಾಗಿ ಶುಭಾಶಯಗಳು ತಿಳಿಸೋಕ್ಕೆ ಇಷ್ಟಪಡ್ತಿದ್ವಿ. ಜಯಂತಿ ಶುಭಾಶಯಗಳು. ವೇಮನ ತಿರುವಳುವರು ಸರ್ವಜ್ಞ 3 ಜನ ಒಂದೇ ರೀತಿ ಇರುವಂಥ ಕವಿಗಳು. ಆ ಕಾರ್ಯಕ್ರಮಕ್ಕೆ ಇವತ್ತು ನಮ್ಮ ಸಮಾಜದ ಎಲ್ಲ ಗಣ್ಯಮಂಡರು ಕೂಡ ರಾಮದುರ್ಗಕ್ಕೆ ಆಗಮಿಸಿದ್ದಾರೆ. ಒಂದು ಸಲ ಹೇಳಿದ ತಕ್ಷಣ ಇಮಿಡಿಯೇಟ್ ಎಲ್ಲರೂ ಬಂದಿದ್ದಾರೆ. ಅದರ ಜೊತೆಗೆ ತಾಲೂಕು ಆಡಳಿತ ಅಂತಂದರೆ ತಹಶೀಲ್ದಾರು ಮತ್ತು ತಾಲೂಕು ಪಂಚಾಯತಿ ಕಾರ್ಯನಿರ್ವಾಹಕ ಅಧಿಕಾರಿ ಜೊತೆಗೆ ಎಲ್ಲ ಅಧಿಕಾರಿಗಳು ಕೂಡ ಘಟಕಕ್ಕೆ ಬಂದೇ ಕಾರ್ಯಕ್ರಮ ಮಾಡಿದ್ದಾರೆ. ಅದಕ್ಕಾಗಿ ನಮ್ಮ ರಾಮದುರ್ಗ ಘಟಕದ ಎಲ್ಲ ಸಿಬ್ಬಂದಿ ವರ್ಗದವರು ನಮ್ಮ ತಾಲೂಕಿನ ಎಲ್ಲ ಗಣ್ಯಮಾನ್ಯರಿಗೆ ಮತ್ತು ಸಮಾಜದ ಗಣ್ಯರಿಗೆ ಮತ್ತು ಅತಿಥಿಗಳಿಗೆ ಮತ್ತು ಅಧಿಕಾರಿಗಳಿಗೆ ನಮ್ಮ ಘಟಕದ ವತಿಯಿಂದ ಎಲ್ಲರಿಗೂ ಹೃತ್ಪೂರ್ವಕ ಅಭಿನಂದನೆ ಸಲ್ಲಿಸೋಕ್ಕೆ ಇಷ್ಟಪಡ್ತಾ ಇದ್ದೀನಿ. ಯಾಕಂತಂದರೆ ಎಲ್ಲರೂ ಬರೋದಂದರೆ ಸರಳ ಇರೋಂಗಿಲ್ಲ. ಎಲ್ಲರೂ ಅವ್ರವ್ರ ಕೆಲಸಗಳು. ತಾಲೂಕು ತಹಶೀಲ್ದಾರ್ ಆಫೀಸ್ನಲ್ಲಿ ವೇಮನ ಜಯಂತಿ, ಅದರ ಜೊತೆಗೆ ನಮ್ಮ ಶಿವರೆಡ್ಡಿ ಸರ್ ಬೆಳಗಾವಿಯಿಂದ ತಮ್ಮೆಲ್ಲ ಕಾರ್ಯಕ್ರಮ ಬಿಟ್ಟು ಬರಬೇಕಾ ಅಂತ ಕೇಳಿದ್ರು. ಬರ್ರಿ ಎಲ್ಲ ಮಾಡ್ತಾ ಇದ್ದಾರೆ ಅಂತೇಳಿ ಆದರೂ ಕೂಡ ಒಂದೇನೋ ಖೇದಕರ ಸಂಗತಿ ಅಂದರೆ ಎಲ್ಲರೂ ಸೇರಿ ಇಲ್ಲಿ ಕೊಡಬೇಕಾಗಿತ್ತು. ಯಾರು ಕೊಡ್ತಾ ಇಲ್ಲ, ಎದ್ದೆದ್ದೆದ್ದ ಕಡೆ ನಡಕತ್ತೀರಿ. ಅದಕ್ಕೆ ಒಂದು ಕಾರಣ, ಇವತ್ತೇ ಹೆಲ್ತ್ ಕ್ಯಾಂಪನ್ನು ಆಯೋಜನೆ ಮಾಡಿದ್ವಿ. ಅದಕ್ಕೆ ಆಗತಾಳೆ ವೇಮನ ಜಯಂತಿ ದಿನನೇ ಹೆಲ್ತ್ ಕ್ಯಾಂಪ್ ಆಯೋಜನೆ ಮಾಡಿದ್ರೆ ಅದಕ್ಕೆ ಆಗತಾಳೆ ಆಗ್ಬಿಡ್ತು. ಯಾರ್ಯಾರು ಬಂದಿದ್ದಾರೆ ಅಂದರೆ ಡಾಕ್ಟರ್ ಅಗಲ್ವಾರ್ಯಿಂದ ಕಣ್ಣಿನ ತಪಾಸಣೆ, ಸುಚಿರಾ ಹಾಸ್ಪಿಟ್ಲಿಂದ BP ಶುಗರು, ರಕ್ತದಾನ ಶಿಬಿರ ಇವನ್ನೆಲ್ಲ ಆಯೋಜನೆ ಮತ್ತೆ ಮಾಡಿದ್ವಿ. ಇರಲಿ, ಒಂದು ಅರ್ಧ ಗಂಟೆ ಲೇಟ್ ಪರವಾಗಿಲ್ಲ, ಎಲ್ಲರೂ ಕೂತು ನಿಂತು ಇದು ಕಾರ್ಯಕ್ರಮ ಮುಗಿಸಿ ಹೋಗಬೇಕಾಗಿತ್ತು. ಆ ಕಡೆ ಜನ ಈ ಕಡೆ ಜನ ಹೋಗ್ತಾ ಇದ್ದಾರೆ. ಆ ರೀತಿ ಕಾರ್ಯಕ್ರಮದಲ್ಲಿ ಅಭಾಸ ಆಗಬಾರ್ದು.
ದುಡ್ಡೆಲ್ಲ ಇಲ್ಲಿ ಕೂತು ಮಾಡಿ ಆಮೇಲೆ ಮುಂದಿನ ಕೆಲಸ ಮಾಡಬೇಕಾಗಿತ್ತು. ಅದ್ರ ಜೊತೆಗೆ ಗೊಂದಿಯವರು ಕೂಡ ಬೆಳಗ್ಗೆನೇ ಬಂದಿದ್ದರು 9 ಗಂಟೆಗೆ ಹೇಳಿ ಸ್ವಲ್ಪ ನಾನು ಲೇಟ್ ಬರ್ತೀನಿ ಅಂತ ಹೇಳಿದ್ರು. ಮತ್ತು ಕಾರ್ಯಕ್ರಮ ಬಂದರು. ಅದಕ್ಕೆ ನಮ್ಮೆಲ್ಲ ವೇದಿಕೆ ಮೇಲಿದ್ದ ಎಲ್ಲ ಗಣ್ಯಮಾನ್ಯರಿಗೆ ನನ್ನ ಪರವಾಗಿ, ನಮ್ಮ ರಾಮದುರ್ಗ ಘಟಕದ ಸಿಬ್ಬಂದಿ ಪರವಾಗಿ ಮತ್ತು ನಮ್ಮ ಆನಂದ್ ಪಾಟೀಲ್ ಸರ್ ಪ್ರತಿ ವರ್ಷ ನಾವು ಹೇಳದೇ ಇರಲಿ ಕಾರ್ಯಕ್ರಮ ಬರ್ತಾ ಇದ್ದಾರೆ. ಅವ್ರದ್ದು ಋಣ ನಮ್ಮ ಘಟಕದ ಮೇಲೆ ಭಾಳ ಇದೆ. ಈಗ ಪ್ರತಿ ವರ್ಷವೂ ಅವರು ನಮ್ಮ ಘಟಕಕ್ಕೆ ಬಂದು ಅದ್ರ ಬಗ್ಗೆ ಅವರು ತಮಗೆಲ್ಲ ಗೊತ್ತಿದ್ದಂಗೆ ಸಾಕಷ್ಟು ಅವಾರ್ಡ್ಗಳನ್ನು ತೊಗೊಂಡಿದ್ದಾರೆ. ಆಮೇಲೆ ಬೆಂಗಳೂರಲ್ಲಿ ಮತ್ತು ಎಲ್ಲೂರಲ್ಲಿ ಅವಾರ್ಡ್ಗಳನ್ನು ತೊಗೊಂಡಿದ್ದಾರೆ. ಒಬ್ಬರು ಶಿಷ್ಯನ ಪವಿತ್ರನ ಒಬ್ಬರು ಶಿಷ್ಯನೂ ತಯಾರು ಮಾಡಿದ್ದಾರೆ. ಅದಕ್ಕೆ ನಮಗೆ ಭಾಳ ಸಂತೋಷ ಅಂತ ತೆಗಿತಾರೆ. ಯಾಕಂತಂದ್ರೆ ಅವ್ರು ಮತ್ತೆ ಮುಂದಕ್ಕೆ ನನಗೆ ಮಧ್ಯ ವಯಸ್ಸಿಗೆ ಬಂದ ತಕ್ಷಣ ಮತ್ತೊಬ್ಬರು ತಯಾರು ಮಾಡೋದು ಎಲ್ಲರಿಗೂ ಅಂದರೆ ವಿಶೇಷವಾಗಿ ಸ್ವಲ್ಪ ರೆಡ್ಡಿ ಗುಣಕ್ಕೆ ಬಂದಂಥ ಅದೊಂದು ಗುಣ. ಅದೇ ರೀತಿ ಒಗ್ಗಟ್ಟೂ ಇಲ್ಲ ನಮಗೆ. ಈಗ ಎರಡು ಒಗ್ಗಟ್ಟು ಅಂತೀವಿ, ನಾವು ಒಗ್ಗಟ್ಟಿಲ್ಲ. ಒಗ್ಗಟ್ಟು ಭಾಳ ಕಡಿಮೆ. ಎಲ್ಲ ನೋಡಿ ಒಂದು ಸಲ ಒಗ್ಗಟ್ಟು ಮಾಡಿ ಏನೋ ಮಾಡಿ ಎಲ್ಲನೂ ಕೂಡಿ ಮಾಡಿದ ಮೇಲೆ ಅದು ಅಷ್ಟೊಂದು ಸರಿಯಾಗಿ ನಡೀತಾಯಿಲ್ಲ. ಇದಕ್ಕೆ ಯಾಕೆ ಕಾರಣವೂ ಗೊತ್ತಾಗ್ತಾಯಿಲ್ಲ. ಯಾಕಂದರೆ ಎಲ್ಲರ ಹತ್ರ ದುಡ್ಡನ್ನು ಇದೆ, ಎಲ್ಲ ಹತ್ರ ವೇಳೆ ಕಡಿಮೆ ಇರ್ಬೋದು, ದುಡ್ಡಿದೆ ಮಾಡಬೇಕಂತ ಮನಸ್ಸೂ ಇದೆ. ಮನಸ್ಸೂ ಇದ್ದಾಗ ಮಾಡಬೇಕಾದನ್ನು ಮುಂದೆ ತಗೊಂಡು ಹೋಗೋರೊಬ್ಬರು ಸರಿಯಾದ ಸಾರಥಿಗಳಿಂದ ಮಾಡ್ತಾರೆ. ಒಬ್ಬರು ಸಾರಥಿಗೆ ಒಬ್ಬ ಕ್ಯಾಪ್ಟನ್ ಬೇಕು, ಅದಕ್ಕೆ ದೊಡ್ಡ ಕ್ಯಾಪ್ಟನ್. ಅದಕ್ಕೆ ಯಾರು ಮಾಡಿದ್ರೂ ಸಂತೋಷ, ಯಾರಲ್ಲಿ ಮಾಡಬೇಕು. ಆಮೇಲೆ ಇನ್ನೊಂದು ವೇಮನನೇ ಹೇಳಿದ್ದಾನೆ, ಜಾತಿ ಸಂಬಂಧ ಇಲ್ಲ. ವೇಮನರು ಹುಟ್ಟಿದ್ದು ರೆಡ್ಡಿ ಕುಲದಲ್ಲಿ ಇದ್ದರೂ ಕೂಡ ಸಾರಿದ್ದು ಎಲ್ಲ ಜಾತಿಗೆ ಅನುಕೂಲಕರವಾದಂಥ ಪದ್ಯಗಳನ್ನು ಸರ್ವಜ್ಞನೂ ಅಷ್ಟೇ, ತಿರುವಳುವರು ಅಷ್ಟೇ, ಆಮೇಲೆ ಇವರು 3 ಜನಕ್ಕೆ ಕೇಳ್ತಾರೋ ಒಂದೇ ರೀತಿ ಇದ್ದಾರೆ ಅಂತಂದ್ರೆ, ಇವ್ರು 3 ಜನ ಎದುರುಗಡೆ ಇದ್ದವರಿಗೆ ನೇರವಾಗಿ ಮುಖಕ್ಕೆ ಹೊಡೆದಂಗೆ ಹೇಳ್ತಿದ್ರು. ಉಳ್ಕಿದಾರೆ ಸುತ್ತಿ ಬಳಸಿ ಹೇಳಿದ್ರು ಕೂಡ. ಈಗ ಬಸವನವ್ರು ಹೇಳಿದ್ರು ಒಂದು ಬೀಜ ಮಂತ್ರ, ಕಾಯಕವೇ ಕೈಲಾಸ ಅಂತ ಹೇಳ್ಬಿಟ್ಟು. ಇವರು ಹಂಗಿಲ್ಲ, ನಾವು ತಪ್ಪು ಮಾಡ್ತಿದ್ರೆ ನಮಗೆ ಎದುರುಗಡೆ ಹೇಳ್ಬಿಡ್ತಿದ್ರು. ತಪ್ಪು ಮಾಡೋದನ್ನ ತಪ್ಪು ಎದುರುಗಡೆ ಹೇಳುವಂಥ ಒಂದು ಕವಿಗಳಿದ್ದಾಗ ಇವರು 3 ಜನ ಸಪ್ರೇಟಾಗಿ ನೋಡ್ತಾರೆ. ಅವು ಜಾತಿ ಇಲ್ಲ, ಮಹಾತ್ಮರಿಗೆ ಜಾತಿ ಇಲ್ಲ, ಕುಲ ಇಲ್ಲ, ಏನೂ ಇಲ್ಲ. ಅದೇ ಒಂದು ಹೇಳ್ತಾರೆ, ತಂದೆ ತಾಯಿಯರಲ್ಲಿ ದಯೆ ತೋರದ ಪುತ್ರ ಹುಟ್ಟಲೇನು ಮತ್ತೆ ಸತ್ತಲೇನು, ಹುಟ್ಟದಲ್ಲಿ ಗೆದ್ದಲು ಹುಟ್ಟವೇ ಸಾಯವೇ, ಗೆದ್ದಲೊಳ ಹುಟ್ಟುವುದು ಸಾಯೋದು ಇದ್ದೇ ಇರ್ತಾವೆ. ಆ ರೀತಿ ಆಗ್ತೀವಿ, ಆ ರೀತಿ ಆಗೋದು ಬೇಡ. ಅದಕ್ಕೆ ವಿಶ್ವದಾಭಿರಾಮ ಕೇಳುವೇಮ ಅಂತ ಹೇಳಿದ್ವಿ. ಈ ರೀತಿ ಭಾಳ ಹೇಳಿದ್ದಾರೆ ಅವರು. ಒಂದೊಂದಂದ್ರೆ ಇನ್ನೊಂದು ಹೇಳ್ಬಿಡ್ತಾನೆ, ಭಾಳ ಟೈಮ್ ಆಗಿದೆ, ಎಲ್ಲರಿಗೂ ಊಟದ ವೇಳೆನೂ ಆಗಿದೆ. ಮಡಕೆ ಶುದ್ಧಿ ಇರದ ಅಡಿಗೆ ಯಾಕೆ, ಚಿತ್ತ ಶುದ್ಧಿ ಇರದ ಶಿವನ ಪೂಜೆ ಯಾಕೆ, ವಿಶ್ವದಾಭಿರಾಮ ಕೇಳುವೇಮ. ಶುದ್ಧಿ ಇಲ್ಲದ್ರೆ ಯಾವ ಕೆಲಸನೂ ಆಗಂಗಿಲ್ಲ. ಅದೇ ರೀತಿ ನಮ್ಮಲ್ಲಿ ಹಂಗೆ ಮನಸ್ಸುದ್ದಿಂದ ಯಾವ್ದಾದ್ರು ಕೆಲಸ ಮಾಡೋಕೆ ಹೋದರೆ ಯಾವುದೂ ಕೆಲಸಗಳು ಆಗಂಗಿಲ್ಲ. ಈಗ ಭಾಳ ಜನ ವೇಮನ ಅಂತ ಹೇಳ್ತೀವಿ, 19ಕ್ಕೆ ಜಯಂತಿ ಮಾಡ್ತೀವಿ, ಮೇ 5ಕ್ಕೆ ಮಲ್ಲಮ್ಮ ಅಂತೇಳಿ. ಎಷ್ಟು ಜನ ನಮಗೆ ವೇಳೆ ಇಟ್ಕೊಂಡು ದುಡ್ಡಿದೆ, ಎಲ್ಲ ಇದೆ. ಎಷ್ಟು ಜನ ಇಟ್ಕೊಂಡು ಕಟಾರು ಪಲ್ಲಿ ಒಳಗೆ ವೇಮನ ಸಮಾಧಿ ಸ್ಥಳ ಇದೆ, ಎಷ್ಟು ಜನ ಹೋಗಿವಿ? ಭಾಳ ಜನ ಕಡಿಮೆ. ಅದೇ ರೀತಿ ಇಲ್ಲಿ ಕರ್ನಾಟಕ ಸರ್ಕಾರ ಅಭಿವೃದ್ಧಿಪಡಿಸಿದಂಥ ಬಾಡ ಮತ್ತು ಕಾಗಿನೆಲೆ ಭಾಳ ದೊಡ್ಡ ಪ್ರಮಾಣದಲ್ಲಿ ಮಾಡಿದ್ದಾರೆ. ಎಷ್ಟು ಜನ ಹೋಗಿ ನಾವು ಅದೆಲ್ಲ ನೋಡಿದ್ವಿ, ನೋಡೋದು ಭಾಳ ಕಡಿಮೆ. ಕಟಾರಪಲ್ಲಿ ಅನ್ನೋದು ಭಾಳ ಜನ ಗೊತ್ತೇ ಇಲ್ಲ. ಇತ್ತಿತ್ತಲಾಗಿ ಸ್ವಲ್ಪ ಬಂದಾರ. ಅನಂತಪುರ ಜಿಲ್ಲೆಯ ಕದರಿ ತಾಲೂಕಿನ ಕದರಿಯಿಂದ ರಾಯಚೋಟಿ ಹೋಗೋದಾಗಿ ಎಡಗಡೆ 3 ಕಿಲೋಮೀಟರ್ ಒಳಗಡೆ ಹೋದ್ರೆ ಬರ್ತದೆ. ಭಾಳ ಜನ ಹೋಗಿ ನೋಡ್ಕೊಂಡು ಕಡಿಮೆ. ಅವನು ಬಳಸಬೇಕಾದದ್ದು ನಮ್ಮ ಕರ್ತವ್ಯ. ಅದೇ ರೀತಿ ಇಂಥ ನಮ್ಮ ಕೇಳ್ಪಡಿ ಸರ್ ಎಲ್ಲ ವಿಸ್ತಾರವಾಗಿ ಹೇಳಿದ್ರು. SR ಪಾಟೀಲ್ರಿಗೆ ಈಗ ಅಭಿನಂದನೆ ಸಲ್ಲಿಸಬೇಕಾಗುತ್ತೆ. ಆಮೇಲೆ ವೇಮನ ಅಧ್ಯಯನ ಪೀಠ ಕರ್ನಾಟಕ ವಿಶ್ವವಿದ್ಯಾಲಯ ಸ್ಥಾಪನೆ ಆಲ್ರೆಡಿ ಆಗಿದೆ. ನಿಲ್ಗುಂದ್ ಸರ್ ಅದನ್ನು ನೋಡ್ಕೊಳ್ತಾ ಇದ್ರು. ಪ್ರೊಫೆಸರ್ ನಿಲ್ಗುಂದ್ ಅವರು, ಅವ್ರ ಶ್ರೀಮತಿಯವರು ಅದನ್ನು ನೋಡ್ಕೊಳ್ತಾ ಇದ್ರು. ಅದ್ರ ಬಗ್ಗೆ ಅವರು ಭಾಳ ಜನ ಅವರು ಸಂಶೋಧನೆ ಮಾಡಿದ್ದಾರೆ. SR ಪಾಟೀಲ್ ಆದಮೇಲೆ ನಿಲ್ಗುಂದ್ ಸರ್ ಮಾಡ್ತಾ ಇದ್ದಾರೆ. ಅವರು ಎಲ್ಲೆಲ್ಲಿದ್ದಾವೆ ಕವಿತೆಗಳನ್ನು ತಾಳೆಗಳನ್ನು ಬರೆದಂಥ ಕವನ ಸಂಕಲನಗಳನ್ನೆಲ್ಲ ಹೊರಗೆ ತೆಗೆದು ಪ್ರಿಂಟ್ ಮಾಡಿ ಎಲ್ಲರಿಗೂ ನಿಮಗೆ ಎಲ್ಲ ಕೊಡ್ತಾ ಇದ್ದಾರೆ. ವೇಮನರ ಬುಕ್ ಇರೋದು ಮನೆಯಾಗ ಕಡಿಮೆ, ಆಮೇಲೆ ಮಲ್ಲಮ್ಮನ ಬುಕ್ ಇಡೋದು ಕಡಿಮೆ, ಆಮೇಲೆ ರಟ್ರು ಅಂದರೆ ಒಂದೇ ರಾಷ್ಟ್ರಕೂಟರು ಎಲ್ಲ ಅಂದರೆ ರೆಡ್ಡಿನೇ. ಅವ್ರ ಬುಕ್ಗಳನ್ನು ಇಟ್ಕೊಳ್ಳೋದು ಭಾಳ ಕಡಿಮೆ. 15ನೇ ಶತಮಾನ ಆಗಿರುವಂಥ ಒಬ್ಬ ಮಹಾನುಭಾವವನ್ನು ಇವತ್ತು ದೇಶಾದ್ಯಂತ ಜಗತ್ತಿನಾದ್ಯಂತ ಆಚರಣೆ ಮಾಡ್ತಾ ಇದ್ವಿ. ಈ ಕಾರ್ಯಕ್ರಮಕ್ಕೆ ಎಲ್ಲ ರಾಮದುರ್ಗದ ಎಲ್ಲ ಚಾಲಕ ನಿರ್ವಾಹಕ ಎಲ್ಲ ಸಿಬ್ಬಂದಿಯವರು ಕೂಡಿ ಸ್ವಲ್ಪ ಗೆಣಸಿನ ಹೋಳಿಗೆ, ಆಮೇಲೆ ಅನ್ನ ಸಾರ ಹಿಂಗೇನೋ ಒಂದು ಮಾಡಿದ್ದಾರೆ. ಇನ್ನೂ ನಾನು ನೋಡಿಲ್ಲ. ಅದಕ್ಕೆ ದಯವಿಟ್ಟು ಎಲ್ಲರೂ ಪ್ರಸಾದ ಸೇವನೆ ಮಾಡಬೇಕು. ಒಗ್ಗಟ್ಟಿನಿಂದ ಇವತ್ತು ಹೆಂಗೆ ಕೆಲಸ ಮಾಡಿದರು, ಪ್ರತಿ ಕಾರ್ಯಕ್ರಮಕ್ಕೂ ಪ್ರತಿಯೊಂದು ಕೆಲಸಕ್ಕೂ ಹೊರಗಡೆ ತಾಲೂಕು ಬಿಟ್ಟು ಹೊರಗಡೆ ಇದ್ದಾಗಲೂ ಕೂಡ ಏನೋ ಯಾವುದೋ ಒಂದು ದೇವಸ್ಥಾನ ಕಟ್ತಾ ಇರ್ತಾರೆ. ಬಂದಾಗ ನಮ್ಮ ಕೈಲಾದಷ್ಟು ಸಹಾಯ ಮಾಡುವಂಥದ್ದು. ಆಮೇಲೆ ಯಾರೋ ಒಬ್ಬರು ಅನಾಥರಿರ್ತಾರೆ ಅಥವಾ ವಿದ್ಯಾಭ್ಯಾಸ ತೊಂದರೆ ಇರ್ತೈತಿ, ಎಲ್ಲರೂ ಸೇರಿ ರಾಮದುರ್ಗದಿಂದ ಇಷ್ಟು ದುಡ್ಡು ಕೊಡೋಣಪ್ಪ ಅಂತ ಹೇಳುವಂಥ ಒಂದು ಸಂಕಲ್ಪ ಮಾಡಿಕೊಂಡು ಮುಂದೆ ಒಳ್ಳೆ ಕೆಲಸಗಳನ್ನ ಮಾಡಲಿಕ್ಕೆ ಸಮಾಜ ನಮ್ಮ ಕೆಲಸ ಇದ್ದೇ ಇರ್ತಾವೆ. ಅದರ ಜೊತೆಗೆ ನಾವು ಒಳ್ಳೆ ಕೆಲಸ ಮಾಡೋಕ್ಕೆ
ನಾವೆಲ್ಲರೂ ಕಾರ್ಯೋನ್ಮುಖರ ಆಗೋಣ ಅಂತ ಹೇಳ್ತಾ ಈ ಕಾರ್ಯಕ್ರಮ ಮತ್ತೊಂದು ಸಲ ನಮ್ಮ ಸಮಾಜದ ಎಲ್ಲ ಯಜಮಾನರು ಯಾರೋ ತಪ್ಪಿಸಿರುತ್ತ ಯಾರೋ ಬಂದಿದ್ದಾರೆ ಅವರಿಗೆಲ್ಲರ ರಾಮದುರ್ಗ ಘಟಕದ ಪರವಾಗಿ ಮತ್ತು ಪತ್ರಕರ್ತರಿಗೆ ಆಮೇಲೆ ಈ ಕಾರ್ಯಕ್ರಮ ಆಯೋಜಕರಿಗೆ ಆಮೇಲೆ ಅತಿ ಕಡಿಮೆ ಬೆಲೆಯಲ್ಲಿ ಕೊಟ್ಟಂಥ ಟೆಂಡರ್ ಕೊಟ್ಟಂಥ ಬಸರಿಗೆಗೆ ಆಮೇಲೆ ಮೀಡಿಯಾದವರು JB ಮೀಡಿಯಾದವರು ಅವರು ಬಂದಿದ್ದಾರೆ ಅವರಿಗೆ ಎಲ್ಲರೂ ಕೂಡ ಕಾರ್ಯಕ್ರಮ ತನು ಮನ ಧನದಿಂದ ಪ್ರತ್ಯಕ್ಷವಾಗಿ ಮತ್ತು ಪರೋಕ್ಷವಾಗಿ ಸಹಾಯ ಮಾಡಿದ ಎಲ್ಲರಿಗೂ ಕೂಡ ನನ್ನ ಪರವಾಗಿ ಮತ್ತು ನಮ್ಮ ರಾಮದುರ್ಗ ಘಟಕದ ಪರವಾಗಿ ನಮ್ಮ ತಾಲೂಕಿನ ಎಲ್ಲ ರೆಡ್ಡಿ ಸಂಘದ ಪರವಾಗಿ ನಾನು ಅಭಿನಂದನೆ ಸಲ್ಲಿಸುತ್ತಾ ಎಲ್ಲರಿಗೂ ದಯವಿಟ್ಟು ಪ್ರಸಾದ ಸೇವನೆ ಮಾಡಿ ಊಟ ಮಾಡಿಕೊಂಡು ನಮ್ಮ ಚಾಲಕನೇ